ಎಲ್ಲರೂ ನಮಸ್ಕಾರಗಳು. ನೋಡಿ ವಿದ್ಯಾರ್ಥಿಗಳೇ, 2020-21ನೇ ಸಾಲಿನ BA ಅಂತಿಮ ವರ್ಷದಲ್ಲಿ ನೀವು ಮುಖ್ಯವಾಗಿ 2 ವಿಷಯಗಳ ಬಗ್ಗೆ ಅಭ್ಯಾಸ ಮಾಡ್ತೀರಿ. ಅದು ಮೊದಲನೇದಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ. ಅಂತಾರಾಷ್ಟ್ರೀಯ ಸಂಬಂಧಗಳು, ಅದಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳನ್ನು ನೀವು ಇಲ್ಲಿ ಅಭ್ಯಾಸ ಮಾಡ್ತೀರಿ. ಇದು ಬಹಳ ಮಹತ್ವಪೂರ್ಣವಾದಂಥ ವಿಷಯ. ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನುವಂಥ ವಿಷಯದಲ್ಲಿ ಮುಖ್ಯವಾಗಿ ರಾಷ್ಟ್ರಗಳ ಬಗ್ಗೆ, ರಾಷ್ಟ್ರಗಳ ಸಂಬಂಧಗಳ ಬಗ್ಗೆ ನೀವು ಅಭ್ಯಾಸ ಮಾಡ್ತೀರಿ. ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದ್ರೇನು, ಅವುಗಳ ಒಂದು ನ್ಯಾಷನಲ್ ಪವರ್ ಅಂತ ನಾವು ಕರಿತೀವಲ್ಲ, ಅಂದರೆ ರಾಷ್ಟ್ರೀಯ ಶಕ್ತಿ ಅಥವಾ ಅವುಗಳ ಒಂದು ಸಾಮರ್ಥ್ಯದ ಬಗ್ಗೆ, ರಾಯಭಾರತದ ಬಗ್ಗೆ, ಯುದ್ಧದ ಬಗ್ಗೆ, ಕಲೆಕ್ಟಿವ್ ಸೆಕ್ಯೂರಿಟಿ ಬಗ್ಗೆ, ಹೀಗೆ ಹಲವಾರು ಪ್ರಮುಖವಾದಂಥ ವಿಷಯಗಳನ್ನು ಸಾಮಾನ್ಯವಾಗಿ ಈ ಒಂದು ಸೆಮ್ನಲ್ಲಿ ನೀವು ಅಭ್ಯಾಸ ಮಾಡ್ತೀರಿ. ಇದು ನಾಟ್ ಓನ್ಲಿ ಡಿಗ್ರಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಬಟ್ ಅಟ್ ದಿ ಸೇಮ್ ಟೈಮ್ ಇಟ್ ಹೆಲ್ಪ್ಸ್ ಅ ಲಾಟ್ ಫಾರ್ ದಿ UPSC exam or KS exam. It comes under political science ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳು ಅನ್ನುವಂಥ ವಿಷಯ ಸಾಮಾನ್ಯವಾಗಿ KS ಮತ್ತು IASನಲ್ಲಿ ಬರ್ತದೆ. ಈ ಒಂದು ಸೆಮ್ನಲ್ಲಿ ನಾನು ಮುಖ್ಯವಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದ್ರೇನು, ನಾವು ಯಾಕೆ ಅಭ್ಯಾಸ ಮಾಡಬೇಕು, ಅಂತಾರಾಷ್ಟ್ರೀಯ ಸಂಬಂಧ ಅರ್ಥದ ಬಗ್ಗೆ, ಅವುಗಳ ಡೆಫಿನಿಷನ್ಸ್ ಬಗ್ಗೆ, ಹೀಗೆ ಹಲವಾರು ವಿಚಾರಗಳನ್ನು ನಾವಿಲ್ಲಿ ಅಭ್ಯಾಸ ಮಾಡಬೇಕಾಗ್ತದೆ. ನೋಡಿ, ಜಗತ್ತಿನ ಇತಿಹಾಸವನ್ನು ಅವಲೋಕನ ಮಾಡಿದಾಗ ರಾಷ್ಟ್ರಗಳ ನಡುವಿನ ಸಂಬಂಧ ಇವತ್ತು ನಿನ್ನೆಯದ ಸಂಬಂಧ ಅಲ್ಲ, ಬದಲಾಗಿ ಅನಾದಿ ಕಾಲದಲ್ಲೂ ಕೂಡ ರಾಷ್ಟ್ರಗಳು ಇಲ್ಲಿ ಅಂತರ್ ಸಂಬಂಧವನ್ನು ಹೊಂದಿರುವುದನ್ನು ನಾವು ಕಾಣ್ತೀವಿ. ನೋಡಿ, ನಿಮಗೆಲ್ಲ ಗೊತ್ತಿರುವ ಹಾಗೆ ಅರಿಸ್ಟಾಟಲ್ ಒಂದು ಕಡೆ ಹೇಳ್ತಾನೆ. ಏನು ಹೇಳ್ತಾನಪ್ಪ ಅಂದ್ರೆ, ಮನುಷ್ಯ ಸಮಾಜ ಜೀವಿ, ಸಂಘಜೀವಿ, ಆತ ಒಂಟಿಯಾಗಿರಲಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿಯೊಳಗೆ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ಅವಲೋಕನ ಮಾಡಿದಾಗ ಸುಮಾರು 193ಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳು ಇವತ್ತಿನ ದಿವಸ UNOದ ಸದಸ್ಯತ್ವವನ್ನು ಪಡೆದಿವೆ. ಅಷ್ಟೇ ಅಲ್ಲ, ಅದಕ್ಕಿಂತಲೂ ಕೂಡ ಕೆಲವು ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದಿರುವಂಥ ರಾಷ್ಟ್ರಗಳು ಕೂಡ ಅಸ್ತಿತ್ವದಲ್ಲಿ ಇರುವುದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಯಾವ ರೀತಿ ಮನುಷ್ಯ ಒಂಟಿಯಾಗಿರಲಿಕ್ಕೆ ಬಯಸುವುದಿಲ್ವೋ, ಅದೇ ರೀತಿಯೊಳಗೆ ರಾಷ್ಟ್ರಗಳು ಕೂಡ ಒಂಟಿಯಾಗಿರಲಿಕ್ಕೆ ಬಯಸುವುದಿಲ್ಲ. ಯಾಕಂತಂದ್ರೆ ಯಾವುದೇ ಒಂದು ರಾಷ್ಟ್ರ ಆರ್ಥಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಂಸ್ಕೃತಿಕವಾಗಿ, ತಾಂತ್ರಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತಂದರೆ ಅವು ಇತರ ರಾಷ್ಟ್ರಗಳ ಜೊತೆಗೆ ಅಲ್ಲಿ ಅಂತರ್ ಸಂಬಂಧವನ್ನು ಇಲ್ಲಿ ಹೊಂದುವುದು ಅತ್ಯಂತ ಅವಶ್ಯ ಮತ್ತು ಅನಿವಾರ್ಯ ಅಂತ ನಾವು ಹೇಳ್ಬೋದು. ನೋಡಿ, ನಾವು ಅಂತಾರಾಷ್ಟ್ರೀಯ ಸಂಬಂಧದ ಒಂದು ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಜಗತ್ತಿನಲ್ಲಿ ಕೆಲವು ರಾಷ್ಟ್ರಗಳು ಬಹಳಷ್ಟು ಬಲಿಷ್ಠ ರಾಷ್ಟ್ರಗಳಾಗಿರುವುದನ್ನು ನಾವಿಲ್ಲಿ ನೋಡ್ಬೋದು. ಯು ಟೇಕ್ ಫಾರ್ ಇನ್ಸ್ಟೆನ್ಸ್ ಅಮೇರಿಕಾ, ಇಂಗ್ಲೆಂಡು, ಫ್ರಾನ್ಸು, ಜರ್ಮನಿ, ಜಪಾನ್, ಹೀಗೆ ಹಲವಾರು ರಾಷ್ಟ್ರಗಳು ಎಲ್ಲ ಕ್ಷೇತ್ರದಲ್ಲಿ ಕೂಡ ಅಭಿವೃದ್ಧಿಯನ್ನು ಹೊಂದಿರುವಂಥ ರಾಷ್ಟ್ರಗಳಾಗಿವೆ. ಅವು ಮನಸ್ಸು ಮಾಡಿದೆ ಅಂತಂದ್ರೆ ಪ್ರತ್ಯೇಕವಾಗಿರ್ಬೋದು, ಅಥವಾ ಐಸೋಲೇಷನ್ ಅಂತ ನಾವು ಕರಿತೇವಲ್ಲ, ಅಥವಾ ಬೇರೆ ರಾಷ್ಟ್ರಗಳ ಸಂಬಂಧನೆ ಬೇಡ, ನಾವು ಎಲ್ಲ ಕ್ಷೇತ್ರಗಳು ಕೂಡ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿಬಿಟ್ಟಿವಿ, ನಾವು ಒಂಟಿಯಾಗಿರ್ಬೋದು ಅನ್ನುವಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ಬೋದು. ಆದರೆ ಅದು ಕೇವಲ ಸೈದ್ಧಾಂತಿಕವಾಗಿ ಮಾತ್ರ ಸಾಧ್ಯ. ಆದರೆ ಪ್ರಾಯೋಗಿಕವಾಗಿ ನಾವು ನೋಡಿದಂಥ ಸಂದರ್ಭದಲ್ಲಿ ಅದು ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಅವು ಕೂಡ ಇನ್ನೂ ಅತಿ ಹೆಚ್ಚಿನ ಪ್ರಗತಿಯನ್ನು ಸಾಧಿಸುವಂತಹ ಒಂದು ಉದ್ದೇಶಕ್ಕಾಗಿ ಅವು ಬೇರೆ ರಾಷ್ಟ್ರಗಳ ಒಂದು ಅವಲಂಬನೆ ಅತ್ಯಂತ ಅವಶ್ಯಕ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತಪಡಿಸ್ಬೋದು. ನೋಡಿ, ನಾನು ಮೊನ್ನೆ ಒಂದು ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಮಾಜಿ ಅಮೇರಿಕದ ಅಧ್ಯಕ್ಷರಾಗಿದ್ದಂಥ ಡೊನಾಲ್ಡ್ ಟ್ರಂಪ್ ಇಲ್ಲಿ COVID-19 ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ಅಲ್ಲಿ ಅವಶ್ಯಕವಾಗಿದ್ದಂತಹ ಒಂದು ಮೆಡಿಸಿನನ್ನು ನಮ್ಮ ಭಾರತಕ್ಕೆ ಬೇಡಿಕೆ ಇಟ್ಟಿದ್ದನ್ನು ನಾವು ಕಾಣ್ತೀವಿ. ಅಂಥ ಸಂದರ್ಭದಲ್ಲಿ ಭಾರತ ಕೂಡ ಅದಕ್ಕೆ ಸ್ಪಂದನೆ ಮಾಡಿದ್ದನ್ನು ನಾವು ಕಾಣ್ತೀವಿ. ಇದರರ್ಥ ಇಷ್ಟೇ, ಕೆಲವು ಸಂದರ್ಭದಲ್ಲಿ ನಾವು ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸಿಕೊಳ್ಬೇಕು ಅಂತಂದ್ರೆ ನಾವು ಬೇರೆ ರಾಷ್ಟ್ರಗಳ ಒಂದು ಅವಲಂಬನೆಯನ್ನು ಮಾಡುವುದು ಅತ್ಯಂತ ಅವಶ್ಯಕ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತಪಡಿಸ್ಬೋದು.
ಒಟ್ಟಿನೊಳಗೆ ಅಂತಾರಾಷ್ಟ್ರೀಯ ಸಂಬಂಧ ಇವತ್ತಿನ ಸಂಬಂಧ ಅಲ್ಲ, ಅದು ಅನಾದಿ ಕಾಲದಲ್ಲೂ ಕೂಡ ಅಸ್ತಿತ್ವದಲ್ಲಿ ಇತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನೋಡಿ, ಆಗಿನ ಕಾಲದೊಳಗೆ ಅಂತಾರಾಷ್ಟ್ರೀಯ ಸಂಬಂಧ ಯಾವ ರೀತಿ ಇತ್ತು ಅಂದರೆ ಅದು ಇಂಟರ್ ಸ್ಟೇಟ್ಸ್ ನಡುವೆ ಸಣ್ಣ ಪುಟ್ಟ ರಾಜ್ಯಗಳಿದ್ದು ಆ ಸಣ್ಣ ಪುಟ್ಟ ರಾಜ್ಯಗಳ ನಡುವೆ ಈ ಸಂಬಂಧಗಳು ಅಸ್ತಿತ್ವದಲ್ಲಿರೋದನ್ನು ನಾವು ಕಾಣ್ತೀವಿ. ಇಲ್ಲಿ ಇಂಟರ್ ಟ್ರೈಬಲ್ಸ್ ಅಂತ ನಾವು ಕರಿತೀವಲ್ಲ, ಕಾಡಿನಲ್ಲಿ ವಾಸ ಮಾಡ್ತಾ ಇದ್ದಂತಹ ವಿವಿಧ ಟ್ರೈಬಲ್ಸ್ ನಡುವೆ ಆಗ ಈ ಒಂದು ಸಂಬಂಧಗಳು ಇದ್ದಿದ್ದನ್ನು ನಾವು ಕಾಣ್ತೀವಿ. ನೀವು ನಮ್ಮ ಪ್ರಾಚೀನ ಕಾಲದ ಇತಿಹಾಸವನ್ನು ನೋಡಿದಾಗ ಈಜಿಪ್ಟ್ ಇರ್ಬೋದು, ಮೆಸ್ಪೊಟೋಮಿಯಾ, ಸಿಂಧು ನಾಗರಿಕತೆ, ಚೈನಾ ನಾಗರಿಕತೆ ಇವುಗಳ ನಡುವೆ ಅಂತರ್ ಸಂಬಂಧ ಇತ್ತು ಅನ್ನೋದನ್ನು ನಾವು ಇತಿಹಾಸದ ದಾಖಲೆಗಳನ್ನು ತಿಳಿದುಕೊಳ್ಬೋದು. ಅಷ್ಟೇ ಅಲ್ಲ, ನೋಡಿ, ನಮ್ಮ ಪ್ರಾಚೀನ ಕಾಲದ ರಾಜಕೀಯ ಚಿಂತಕನಾದಂತಹ ಕೌಟಿಲ್ಯ ಕೂಡ ತನ್ನ ಅರ್ಥಶಾಸ್ತ್ರ ಗ್ರಂಥದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಉಲ್ಲೇಖ ಮಾಡ್ತಾನೆ. ಮಂಡಳ ಸಿದ್ಧಾಂತದ ಬಗ್ಗೆ ಹೇಳ್ತಾನೆ. ಮಂಡಳ ಸಿದ್ಧಾಂತದಲ್ಲಿ ಸುಮಾರು 12 ರಾಜ್ಯಗಳನ್ನು ಸೃಷ್ಟಿ ಮಾಡ್ತಾನೆ. 12 ರಾಜ್ಯಗಳಲ್ಲಿ ಒಂದು ರಾಜ್ಯವನ್ನು ವಿಜಗಿಸು ಅನ್ನುವಂತಹ ಒಂದು ಬಲಿಷ್ಠ ರಾಜ್ಯ ಇಡೀ ಜಗತ್ತಿನ ಯಾವ ರೀತಿ ಗೆಲ್ಲಬೇಕು, ಹೇಗೆ ಗೆಲ್ಲಬೇಕು, ಅಂಥ ಸಂದರ್ಭದಲ್ಲಿ ಯಾವ ನೀತಿಯನ್ನು ಅನುಸರಿಸಬೇಕು, ಯಾವ ತಂತ್ರವನ್ನು ಅನುಸರಿಸಬೇಕು, ರಾಷ್ಟ್ರಗಳ ನಡುವೆ ಯಾವ ರೀತಿ ಅಲ್ಲಿ ಸಂಬಂಧ ಇರ್ತದ, ಹೇಗಿರ್ತದ, ಶತ್ರುಗಳ ಬಗ್ಗೆ, ಮಿತ್ರತ್ವದ ಬಗ್ಗೆ, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಕೌಟಿಲ್ಯ ಸುಮಾರು ಸಾವಿರಾರು ವರ್ಷದ ಹಿಂದೆಯೇ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದನ್ನು ನಾವಿಲ್ಲಿ ಗಮನಿಸಬಹುದು. ಇದರ ಅರ್ಥ ಇಷ್ಟೇ, ಇಲ್ಲಿ ರಾಷ್ಟ್ರಗಳ ನಡುವಿನ ಸಂಬಂಧ ಇತ್ತೀಚಿನ ಒಂದು ಕಲ್ಪನೆಯಲ್ಲ, ಬದಲಾಗಿ ಪ್ರಾಚೀನ ಕಾಲದಲ್ಲೂ ಕೂಡ ಅದು ಅಸ್ತಿತ್ವದಲ್ಲಿ ಇತ್ತು ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. ಆದರೆ ಅವುಗಳ ನಡುವಿನ ಸಂಬಂಧ ಕೇವಲ ಜಸ್ಟ್ ಒಂದು ಲಿಮಿಟೆಡ್ ಆಗಿತ್ತು, ಭಾಳಷ್ಟು ವ್ಯಾಪಕವಾದಂಥ ಸಂಬಂಧ ಇರಲಿಲ್ಲ. ಅಷ್ಟೇ ಅಲ್ಲ, ಅದು ಪ್ರಾದೇಶಿಕ ಒಂದು ಮಿತಿಯೊಳಗೆ ಇದ್ದುದನ್ನು ನಾವಿಲ್ಲಿ ಗಮನಿಸ್ಬೋದು. ಆದರೆ ನೋಡಿ, 15 ಮತ್ತು 16, 17ನೇ ಶತಮಾನದಲ್ಲಿ ಜಗತ್ತಿನಲ್ಲಿ ಉಂಟಾದಂಥ ಬದಲಾವಣೆ, ಏನು ಬದಲಾವಣೆ ಆಯಿತು? ಪುನರುಜ್ಜೀವನ, ರೆನೈಸೆನ್ಸ್ ಅಂತ ನಾವು ಕರಿತೇವಲ್ಲ, ರಿಫಾರ್ಮ್ಸ್ ಅಂತ ನಾವು ಕರಿತೇವಲ್ಲ. ರಿಫಾರ್ಮ್ಸ್ ಅಂದರೆ ಸುಧಾರಣೆಗಳು, ಪ್ರತಿ ಸುಧಾರಣೆಗಳು ಇವು ಮುಖ್ಯವಾಗಿ ಏನಪ್ಪ ಅಂದ್ರೆ ರಾಷ್ಟ್ರಗಳ ನಡುವಿನ ಒಂದು ಸಂಬಂಧವನ್ನು, ರಾಷ್ಟ್ರಗಳ ನಡುವಿನ ಸ್ವರೂಪವನ್ನು ಸಾಕಷ್ಟು ಬದಲಾವಣೆಗೆ ಕಾರಣ ಆಗಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನೋಡಿ, ಅದರಲ್ಲಿ ಪ್ರಮುಖವಾಗಿ 1648ರ ಒಂದು ವೆಸ್ಟ್ಫಾಲಿಯಾ ಟ್ರೀಟಿ ಅಂತ ನಾವು ಕರೀತೀವಲ್ಲ, ಈ ಒಪ್ಪಂದ ಹಲವಾರು ರಾಷ್ಟ್ರಗಳ ನಡುವೆ ಆದಂಥ ಒಪ್ಪಂದ. ಇದು ಇಡೀ ಜಗತ್ತಿನ ಚಿತ್ರಣವನ್ನೇ ಬದಲು ಮಾಡಿದ್ದನ್ನು ನಾವು ಕಾಣ್ತೀವಿ. ಈ ಒಂದು ಒಪ್ಪಂದ ಮುಖ್ಯವಾಗಿ ಈ ರಾಷ್ಟ್ರಗಳ ನಡುವಿನ ಸಂಬಂಧ ಅಲ್ಲಿ ಅವಶ್ಯ ಮತ್ತು ಅನಿವಾರ್ಯ ಇಲ್ಲಿ ಆಗಿದ್ದನ್ನು ನಾವಿಲ್ಲಿ ಕಾಣ್ಬೋದು. ನೋಡಿ, ಇಲ್ಲಿ ಇಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಏನಪ್ಪ ಅಂದ್ರೆ ರಾಷ್ಟ್ರಗಳು ತಮ್ಮ ಸಾರ್ವಭೌಮತ್ವವನ್ನು, ಅಷ್ಟೇ ಇಲ್ಲ ಬೇರೆ ರಾಷ್ಟ್ರಗಳು ಕೂಡ ತಮ್ಮ ಸಾರ್ವಭೌಮತ್ವವನ್ನು ಇಲ್ಲಿ ಅಂಗೀಕಾರ ಮಾಡುವುದು ಅತ್ಯಂತ ಅವಶ್ಯಕ. ಅಂಥ ಸಂದರ್ಭದಲ್ಲಿ ರಾಷ್ಟ್ರಗಳ ನಡುವಿನ ಸಂಬಂಧ ಅದು ಸುಮಧುರವಾಗಿರಲಿಕ್ಕೆ ಅದು ಸಾಧ್ಯ ಆಗ್ತದೆ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತಪಡಿಸ್ಬೋದು. ಅಷ್ಟೇ ಇಲ್ಲ, ನೀವು ನೋಡ್ಬೋದು ಕೈಗಾರಿಕಾ ಕ್ರಾಂತಿ ಮೊಟ್ಟ ಮೊದಲು ಅದು ಯುರೋಪ್ನಲ್ಲಾಗ್ತದೆ, ಇಂಗ್ಲೆಂಡಿನಲ್ಲಾಗ್ತದೆ. ಆ ಕೈಗಾರಿಕಾ ಕ್ರಾಂತಿ ಮುಖ್ಯವಾಗಿ ಏನಪ್ಪ ಅಂದರೆ ಇಡೀ ಜಗತ್ತಿನ ಒಂದು ಚಿತ್ರಣವೇ ಬದಲಾಗಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನೋಡಿ, ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆ ಕಂಡು ಬರ್ತದೆ. ಮಹಾರಾಜರು ಕೂಡ ಹೆಚ್ಚಿನ ಒಂದು ಸಹಾಯವನ್ನು, ಬೆಂಬಲವನ್ನು ನೀಡ್ತಾರೆ. ಈ ಒಂದು ಕ್ಷೇತ್ರದಲ್ಲಿ ಯುರೋಪಿನ ರಾಷ್ಟ್ರಗಳು ಸಾಕಷ್ಟು ಮುಂಚೂಣಿಯಲ್ಲಿರ್ತವೆ. ಕೈಗಾರಿಕೆಗಳು ಸ್ಥಾಪನೆ ಆಗ್ತದೆ, ವಸ್ತುಗಳ ಉತ್ಪಾದನೆ ಹೆಚ್ಚಾಗ್ತದೆ, ವಸ್ತುಗಳನ್ನು ಮಾರುವ ಸಲುವಾಗಿ ಮಾರುಕಟ್ಟೆಗಳನ್ನು ಹುಡುಕುವಂಥ ಒಂದು ಕಾರ್ಯದಲ್ಲಿ ರಾಷ್ಟ್ರಗಳು ತೊಡಗಿಕೊಳ್ತವೆ. ಅಷ್ಟೇ ಅಲ್ಲ, ಕಚ್ಚಾ ವಸ್ತುಗಳಿಗಾಗಿ ಪರ ರಾಷ್ಟ್ರಗಳ ಒಂದು ಅವಲಂಬನೆ ಇಲ್ಲಿ ಅತ್ಯಂತ ಅವಶ್ಯವಾಗಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನೀವು ನೋಡಿ, ಭಾರತದಲ್ಲಿ ಬ್ರಿಟಿಷರು ಆಳ್ವಿಕೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ದೇಶದ ಬಹಳಷ್ಟು ರಾ ಮೆಟೀರಿಯಲ್ಸ್ ಅಂತ ನಾವು ಕರಿತೀವಲ್ಲ, ಕಚ್ಚಾ ವಸ್ತುಗಳನ್ನು ಬೇರೆ ದೇಶಕ್ಕೆ, ತಮ್ಮ ದೇಶಕ್ಕೆ ಒಯ್ದಿದ್ದನ್ನು ನಾವು ಕಾಣ್ತೀವಿ. ಅಂದರೆ ಇದರ ಅರ್ಥ ಇಷ್ಟೇ, ಬೇರೆ ರಾಷ್ಟ್ರಗಳ ಒಂದು ಅವಶ್ಯಕತೆ ಅಲ್ಲಿ ರಾಷ್ಟ್ರಗಳಿಗೆ ಇದ್ದಿದ್ದನ್ನು ನಾವು ಕಾಣ್ತೀವಿ. ಬಟ್ ಇವತ್ತಿನ ದಿವಸ 20 ಮತ್ತು 21ನೇ ಶತಮಾನವನ್ನು ನಾವು ನೋಡಿದಾಗ ವಿಜ್ಞಾನ ಮತ್ತು ತಾಂತ್ರಿಕ ಕ್ಷೇತ್ರದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿವೆ. ಜಾಗತೀಕರಣ, ಉದಾರೀಕರಣ ಈ ಒಂದು ಪ್ರಕ್ರಿಯೆಯಿಂದಾಗಿ ರಾಷ್ಟ್ರಗಳ ನಡುವಿನ ಸಂಬಂಧ ಅತ್ಯಂತ ಅವಶ್ಯ ಮತ್ತು ಅನಿವಾರ್ಯ ಅಂತ ಹೇಳ್ಬೋದು. ಜೊತೆಗೆ 2 ಮಹಾಯುದ್ಧಗಳಾಗಿವೆ.
ಎರಡು ಮಹಾಯುದ್ಧಗಳು ಮುಖ್ಯವಾಗಿ ಜಾಗತಿಕ ಒಂದು ಅಶಾಂತಿಯನ್ನು ಉಂಟು ಮಾಡಿದ್ದನ್ನು ನಾವು ಕಾಣ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ರಾಷ್ಟ್ರಗಳ ನಡುವಿನ ಸೌಹಾರ್ದತೆ, ವಿಶ್ವಶಾಂತಿಯ ಒಂದು ಸ್ಥಾಪನೆ ಇವತ್ತಿನ ದಿವಸ ಅತ್ಯಂತ ಅವಶ್ಯ ಅನ್ನುವಂಥ ವಿಚಾರವನ್ನು ನಾವು ಮನಗಾಣಬೇಕಾಗ್ತದೆ. ಈ ಒಂದು ಸಂದರ್ಭದಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಅಧ್ಯಯನ ನಮ್ಗೆ ಈ ಒಂದು ಹಲವಾರು ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಈ ಒಂದು ವಿಷಯ ನಮಗೆ ಸಾಕಷ್ಟು ಸಹಾಯಕಾರಿಯಾಗುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತಪಡಿಸ್ಬೋದು. ನೋಡಿ, 20ನೇ ಶತಮಾನದ ಒಂದು ಅಂತಾರಾಷ್ಟ್ರೀಯ ಒಂದು ವ್ಯವಸ್ಥೆಯನ್ನು, ರಾಜಕೀಯ ವ್ಯವಸ್ಥೆಯನ್ನು ನಾವು ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಅಮೇರಿಕಾ, ರಷ್ಯಾ ಇವೆಲ್ಲವೂ ಕೂಡ ಭಾಳಷ್ಟು ತಾಂತ್ರಿಕವಾಗಿ ಅಷ್ಟೇ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದಂಥ ರಾಷ್ಟ್ರಗಳಾಗಿವೆ. ಅಷ್ಟೇ ಅಲ್ಲ, ಈ ರಾಷ್ಟ್ರಗಳು ಇವತ್ತಿನ ಅಮೇರಿಕಾ ಇರ್ಬೋದು, ರಷ್ಯಾ ಇರ್ಬೋದು, ಇತ್ತೀಚಿನ ಒಂದು ಚೈನಾ ಕೂಡ ಇಡೀ ಜಗತ್ತಿನ ಮೇಲೆ ತಮ್ಮದೇ ಆದಂತಹ ಒಂದು ಪ್ರಭಾವವನ್ನು ಬೀರುವಂತಹ ಒಂದು ಪ್ರಯತ್ನದಲ್ಲಿ ಈ ರಾಷ್ಟ್ರಗಳು ತೊಡಗಿರೋದನ್ನು ನಾವು ಗಮನಿಸಬೇಕಾಗ್ತದೆ. ಭಾರತ, ಜಪಾನ್, ಇನ್ನೂ ಕೆಲವು ರಾಷ್ಟ್ರಗಳು ಅಂತಾರಾಷ್ಟ್ರೀಯ ಕ್ಷೇತ್ರದೊಳಗೆ ತಮ್ಮದೇ ಆದಂತಹ ಒಂದು ಛಾಪು ಮೂಡಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿ ರಾಷ್ಟ್ರಗಳ ಪ್ರಗತಿಗೆ ಮುಖ್ಯವಾಗಿ ವೈಜ್ಞಾನಿಕತೆ ಕಾರಣ ಅಂತ ಹೇಳ್ಬೋದು. ಬಟ್ ಇನ್ನೂ ಒಂದು ಅಂಶವನ್ನು ನಾವು ಗಮನಿಸಬೇಕಾಗ್ತದೆ. 20ನೇ ಶತಮಾನದ ನಂತರ 21ನೇ ಶತಮಾನದಲ್ಲಿ ನಾವು ವಸಾಹತುಗಳ ಒಂದು ಅಸ್ತಿತ್ವವನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ವಸಾಹತುಗಳು ಅಲ್ಲಿ 2ನೇ ಮಹಾಯುದ್ಧದ ನಂತರ ಆ ವಸಾಹತು ಅನ್ನುವಂಥ ಕಲ್ಪನೆ ಅದು ಮಾಯವಾಗಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇಂಥ ಸಂದರ್ಭದಲ್ಲಿ ನಾವು ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ನಾವು ನೋಡಿದಾಗ ಇಲ್ಲಿ ರಾಷ್ಟ್ರಗಳು ತಮ್ಮದೇ ಆದಂಥ ಹಿತಾಸಕ್ತಿಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನೋಡಿ, ಇವತ್ತಿನ ಒಂದು ಅಂತಾರಾಷ್ಟ್ರೀಯ ಸ್ಥಿತಿಯನ್ನು ನಾವು ಅವಲೋಕನ ಮಾಡಿದಂಥ ಸಂದರ್ಭದಲ್ಲಿ ರಷ್ಯಾ ಇರ್ಬೋದು, ಅಮೇರಿಕಾ ಇರ್ಬೋದು, ಚೈನಾ ಇರ್ಬೋದು, ಇರಾನ್ ಇರ್ಬೋದು, ಭಾರತ ಇರ್ಬೋದು, ಜಪಾನ್ ಇರ್ಬೋದು, ಹೀಗೆ ಹಲವಾರು ರಾಷ್ಟ್ರಗಳು ದೇ ಹ್ಯಾವ್ ದೇರ್ ಓನ್ ಇಂಟ್ರೆಸ್ಟ್ ಅಂತ ನಾವು ಕರಿತಲ್ಲ, ತಮ್ಮ ಹಿತಾಸಕ್ತಿಯನ್ನು ಇಲ್ಲಿ ಹೊಂದಿರೋದನ್ನು ನಾವಿಲ್ಲಿ ನೋಡ್ಬೋದು. ಆ ಹಿತಾಸಕ್ತಿಯ ರಕ್ಷಣೆಗಾಗಿ ರಾಷ್ಟ್ರಗಳು ಆ ಪ್ರಯತ್ನದಲ್ಲಿ ತೊಡಗಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ನಾನು ಒಂದು ಎಕ್ಸಾಂಪಲನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇರಾನನ್ನು ನಾವು ನೋಡಿದಾಗ ಇರಾನ್ ತನ್ನ ಒಂದು ಹಿತಾಸಕ್ತಿಯನ್ನು, ತನ್ನ ಒಂದು ಸಾರ್ವಭೌಮತ್ವವನ್ನು, ತನ್ನ ಒಂದು ರಾಷ್ಟ್ರವನ್ನು ಅದು ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಅಣುಶಕ್ತಿಯನ್ನು ಅದು ಉಪಯೋಗ ಮಾಡುವ ಒಂದು ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿಕೊಂಡಿರೋದನ್ನು ನಾವು ಕಾಣ್ತೀವಿ. ಇಂಥ ಸಂದರ್ಭದಲ್ಲಿ ಅದರ ವಿರೋಧಿ ರಾಷ್ಟ್ರಗಳು ಅಂತ ನಾವು ಕರೀತಲ್ಲ, ಅಮೇರಿಕಾ ನೇತೃತ್ವದ ನ್ಯಾಟೋ ಪಡೆ ಅಥವಾ ಅಮೇರಿಕಾ ಮುಖ್ಯವಾಗಿ ಆ ಇರಾನ್ದ ಒಂದು ಅಣುಶಕ್ತಿಯ ಕಾರ್ಯಕ್ರಮವನ್ನು ಅದು ರದ್ದುಪಡಿಸಬೇಕು, ಅದನ್ನು ಕೈ ಬಿಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಮಾಡ್ತಾ ಇರುವುದನ್ನು ನಾವು ಕಾಣ್ತೀವಿ. ಅದರ ಮೇಲೆ ಈ ಕಾರಣಕ್ಕಾಗಿ ಇರಾನ್ ಮೇಲೆ ಬಹಳಷ್ಟು ಒಂದು ಎಕನಾಮಿಕ್ ಸ್ಯಾಂಕ್ಷನ್ಸ್ ಅಂತ ನಾವು ಕರಿತಲ್ಲ, ಆರ್ಥಿಕ ನಿರ್ಬಂಧವನ್ನು ಇಲ್ಲಿ ವಿಧಿಸಿದ್ದನ್ನು ನಾವು ಕಾಣ್ತೀವಿ. ಇಲ್ಲಿ ಇರಾನ್ ತನ್ನ ಒಂದು ಸಾರ್ವಭೌಮತ್ವವನ್ನು ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಆ ತಂತ್ರಜ್ಞಾನವನ್ನು ನಾವು ಬಳಕೆ ಮಾಡಿಕೊಳ್ತೀವಿ, ತಮ್ಮ ಸ್ವರಕ್ಷಣೆಗಾಗಿ ಅದನ್ನು ನಾವು ಬಳಸ್ತೇವೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅದು ವ್ಯಕ್ತಪಡಿಸಿದ್ದನ್ನು ನಾವು ಕಾಣ್ತೀವಿ. ಆದರೆ ಅಮೇರಿಕಾ ಸೇರಿದಂತೆ ಕೆಲವು ರಾಷ್ಟ್ರಗಳು ಅದನ್ನು ವಿರೋಧಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಹೀಗಾಗಿ ಬರೀ ಅಮೇರಿಕಾ ಅಥವಾ ಇರಾನ್ ಅಷ್ಟೇ ಅಲ್ಲ, ಜಗತ್ತಿನ ಬಹಳಷ್ಟು ರಾಷ್ಟ್ರಗಳು ಅವು ದೇ ಹ್ಯಾವ್ ದೇರ್ ಒನ್ ಡಿಫ್ರೆಂಟ್ ಆದಂತಹ ಒಂದು ಐಡಿಯಾಲಜಿಯನ್ನು ಹೊಂದಿರ್ತವೆ. ಅಮೇರಿಕಾ ಒಂಥರ ಐಡಿಯಾಲಜಿ, ಪ್ರಜಾಪ್ರಭುತ್ವ ಮಾದರಿ ಐಡಿಯಾಲಜಿಯನ್ನು ಹೊಂದಿದೆ. ರಷ್ಯಾ ಕಮ್ಯುನಿಸಮ್ ಮಾದರಿಯ ಐಡಿಯಾಲಜಿಯನ್ನು ಹೊಂದಿದೆ. ಇಲ್ಲಿ ಚೈನಾ ತನ್ನದೇ ಆದಂಥ ಒಂದು ಕಮ್ಯುನಿಸಮ್ ಮಾದರಿಯ ಐಡಿಯಾಲಜಿಯನ್ನು ಹೊಂದಿದೆ. ಭಾರತ ಪ್ರಜಾಪ್ರಭುತ್ವವನ್ನು ಹೊಂದಿದೆ. ಪಾಕಿಸ್ತಾನ ತನ್ನದೇ ಆದಂತಹ ಮಿಲಿಟರಿ ಮಿಶ್ರಿತವಾದಂತಹ ವ್ಯವಸ್ಥೆಯನ್ನು ಹೊಂದಿದೆ. ಹೀಗೆ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳು ಒಂದು ಐಡಿಯಾಲಜಿಕಲ್ ಡಿಫ್ರೆನ್ಸಸ್ಸನ್ನು ಅಥವಾ ಬೇರೆ ಬೇರೆ ಒಂದು ಐಡಿಯಾಲಜಿಯನ್ನು ಹೊಂದಿರ್ತಾವೋ, ಆ ಒಂದು ಐಡಿಯಾಲಜಿಯನ್ನು ರಕ್ಷಣೆ ಮಾಡಿಕೊಳ್ಳೋ ಸಲುವಾಗಿ ರಾಷ್ಟ್ರಗಳು ತಮ್ಮದೇ ಆದಂತಹ ಒಂದು ಪ್ರಯತ್ನದಲ್ಲಿ ತೊಡಗಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ.
ಇವತ್ತಿನ ದಿವಸ ನೋಡಿ ಎರಡನೇ ಮಹಾಯುದ್ಧ ಆದರೂ ಕೂಡ ಎರಡನೇ ಮಹಾಯುದ್ಧ ಆಗಿ ಅದರ ಫಲವಾಗಿ UN ಸ್ಥಾಪನೆಯಾಗಿದೆ. ಸುಮಾರು 193ಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳು ಅಸ್ತಿತ್ವದಲ್ಲಿವೆ. ಅದು ಸ್ಥಾಪನೆಯ ಉದ್ದೇಶ ಇಷ್ಟೇ, ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ ಪ್ರಗತಿಯನ್ನು ಸಾಧಿಸಬೇಕು. ಅಷ್ಟೇ ಅಲ್ಲ, ಅದು ಮುಖ್ಯವಾಗಿ ಜಾಗತಿಕ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು, ಶಾಂತಿ ಸೌಹಾರ್ದತೆಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥ ಧ್ಯೇಯೋದ್ದೇಶವನ್ನು ಇಟ್ಕೊಂಡು UN ಸ್ಥಾಪನೆ ಆಗಿದೆ. ಆದರೆ ಅದು ಇನ್ನೂ ಕೂಡ ಫಲವನ್ನು ನೀಡ್ತಾ ಇಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗಾಗಿ ಕೆಲವು ರಾಷ್ಟ್ರಗಳು ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಅವು ತಮ್ಮ ಮನಸ್ಸಿಗೆ ಬಂದ ಹಾಗೆ ವರ್ತಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಇರಾನ್ ಇರ್ಬೋದು, ಇರಾಕ್, ನಾರ್ತ್ ಕೊರಿಯಾ, ಚೈನಾ, ಬರ್ಮಾ, ಹೀಗೆ ರಾಷ್ಟ್ರಗಳು ತಮ್ಮದೇ ಆದಂತಹ ರೀತಿಯೊಳಗೆ ವರ್ತಿಸ್ತಾ ಇರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ನೋಡಿ, ರಾಷ್ಟ್ರಗಳ ವರ್ತನೆಯೇ ನಾವು ಈಸಿಯಾಗಿ ಕಂಟ್ರೋಲನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಅಂತಾರಾಷ್ಟ್ರೀಯ ಸಂದರ್ಭದಲ್ಲಿ ರಾಷ್ಟ್ರಗಳ ವರ್ತನೆಯನ್ನು ನಿಯಂತ್ರಣ ಮಾಡೋದು ಅಷ್ಟು ಸುಲಭವಾದಂತಹ ಒಂದು ಕಾರ್ಯ ಅಲ್ಲ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತಪಡಿಸ್ಬೋದು. ಯಾಕಂದರೆ ಪ್ರತಿಯೊಂದು ರಾಷ್ಟ್ರಗಳು ಕೂಡ ಭಿನ್ನ ಭಿನ್ನವಾದಂತಹ ಒಂದು ಮೌಲ್ಯಗಳನ್ನು ಹೊಂದಿರ್ತವೆ. ಆ ಮೌಲ್ಯಗಳ ರಕ್ಷಣೆಗಾಗಿ ಅವು ತಮ್ಮದೇ ಆದಂಥ ರೀತಿಯೊಳಗೆ ಇಲ್ಲಿ ಹೋರಾಟ ಮಾಡ್ತಾ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗಾಗಿ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಅಧ್ಯಯನವನ್ನು ನಾವು ಮಾಡೋದು ಅತ್ಯಂತ ಅವಶ್ಯ. ಜೊತೆಗೆ ನಮಗೆ ಎಲ್ಲವೂ ಕೂಡ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಮಾಡೋದ್ರಿಂದ ಇಡೀ ಜಗತ್ತಿನ ಎಲ್ಲ ವಿಷಯಗಳ ಬಗ್ಗೆ ನಮಗೆ ತಿಳಿದುಕೊಳ್ಳಲಿಕ್ಕೆ ಹೆಚ್ಚು ಸಹಕಾರಿ ಆಗೋದ್ರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತಪಡಿಸಬಹುದು. ನೋಡಿ, ಇವತ್ತಿನ ನಾವು ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅವಲೋಕನ ಮಾಡಿದಾಗ ಭಾರತ ತಾನು COVID-19 ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೂ ಕೂಡ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಿಗೆ ಅದು ಒಂದು ಔಷಧಿಯನ್ನು ಅಥವಾ ಮೆಡಿಸಿನನ್ನು ರಫ್ತು ಮಾಡಿದ್ದನ್ನು ನಾವು ಕಾಣ್ತೀವಿ. ಅದು ಮೆಡಿಸಿನ್ ಕ್ಷೇತ್ರದೊಳಗೆ ಜಾಗತಿಕ ಗುರುವಾಗಿ ಅದು ಪ್ರಯತ್ನ ಮಾಡ್ತಾ ಇರೋದನ್ನು ಕಾಣ್ತೀವಿ. ಇದರ ಅರ್ಥ ಇಷ್ಟೇ, ಇಲ್ಲಿ ರಾಷ್ಟ್ರಗಳು ಇವತ್ತಿನ ದಿವಸ ಒಂಟಿಯಾಗಿಲ್ಲ, ಬದಲಾಗಿ ತಮ್ಮ ಹಿತಾಸಕ್ತಿಯನ್ನು, ತಮ್ಮ ಉದ್ದೇಶವನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೆ ಸಂಬಂಧವನ್ನು ಹೊಂದುವುದು ಅತ್ಯಂತ ಅವಶ್ಯಕ ಮತ್ತು ಅನಿವಾರ್ಯ ಅನ್ನುವಂತಹ ಒಂದು ಸ್ಥಿತಿ ನಿರ್ಮಾಣ ಆಗಿರೋದನ್ನು ನಾವಿಲ್ಲಿ ಗಮನಿಸ್ಬೋದು. ಆದರೆ ಅಷ್ಟೇ ಅಲ್ಲ, ಇವತ್ತಿನ ದಿವಸ COVID-19 ಸಮಸ್ಯೆಯನ್ನು ಭಾರತ ಎದುರಿಸುವಂತಹ ಸಂದರ್ಭದಲ್ಲಿ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳು ಅಮೇರಿಕಾ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಜಪಾನ್, ಸಿಂಗಪೂರ್, ಹಾಂಗ್ಕಾಂಗ್, ಸೌದಿ ಅರೇಬಿಯಾ, ಬಹ್ರೇನ್, ಕುವೈತ್, ಅಷ್ಟೇ ಅಲ್ಲ ಬಹಳಷ್ಟು ರಾಷ್ಟ್ರಗಳು ಇವತ್ತಿನ ದಿವಸ ಲಕ್ಷಾಂತರ ಜನ ಕೋವಿಡ್ನಿಂದ ಬಳಲ್ತಾ ಇರುವಂಥ ಸಾಯ್ತಾ ಇರುವಂಥ ಈ ಸಂದರ್ಭದಲ್ಲಿ ಭಾರತಕ್ಕೆ ನೆರವನ್ನು ಘೋಷಣೆ ಮಾಡಿದಷ್ಟೇ ಅಲ್ಲ, ಅದನ್ನು ಈಡೇರಿಸುವಂಥ ಒಂದು ಪ್ರಯತ್ನದಲ್ಲಿ ತೊಡಗಿಸಿಕೊಂಡಿರೋದನ್ನು ನಾವು ಕಾಣ್ತೀವಿ. ನೋಡಿ, ಇಲ್ಲಿ ರಾಷ್ಟ್ರಗಳು ಒಂಟಿಯಾಗಿದ್ದೆ ಅಂದ್ರೆ ನಾವು ಸಮಸ್ಯೆಯನ್ನು ಎದುರಿಸಬೇಕಾಗ್ತದೆ. ಇಲ್ಲಿ ಬೇರೆ ರಾಷ್ಟ್ರಗಳ ಜೊತೆಗೆ ಸಂಬಂಧವನ್ನು ಹೊಂದಿದ್ದೆ ಆದ್ರೆ ನಾವು ಎಲ್ಲ ರೀತಿಯ ಸಮಸ್ಯೆಗಳನ್ನು ನಾವು ಎದುರಿಸಲಿಕ್ಕೆ ನಮಗೆ ಅನುಕೂಲ ಆಗುವುದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ನೋಡಿ, ಎಷ್ಟೇ ಅಲ್ಲ, ಜಗತ್ತು ಇವತ್ತಿನ ದಿವಸ ಬರೀ ಕೇವಲ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇಲ್ಲ. ಇವತ್ತಿನ ದಿವಸ ಇಂಟರ್ನ್ಯಾಷನಲ್ ಟೆರರಿಸಮ್ ಅಂತ ನಾವು ಕರಿತೇವೆ, ಜಾಗತಿಕ ಭಯೋತ್ಪಾದನಾ ಸಮಸ್ಯೆ ಇರ್ಬೋದು, ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು, ಪರಿಸರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ಬೋದು, ಬಡತನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ಬೋದು, ಇನ್ನು ಅಥವಾ ಆಯಿಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ಬೋದು, ಹೀಗೆ ಹಲವಾರು ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ಬೋದು. ಹೀಗೆ ಹಲವಾರು ಸಮಸ್ಯೆಗಳನ್ನು ನಾವು ಹೋಗಲಾಡಿಸಬೇಕು ಅಂತಂದ್ರೆ ನಾವು ಇವತ್ತಿನ ದಿವಸ ರಾಷ್ಟ್ರಗಳ ನಡುವಿನ ಸಂಬಂಧ ಅತ್ಯಂತ ಅವಶ್ಯ ಮತ್ತು ಅನಿವಾರ್ಯ ಅನ್ನೋದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ ಅನ್ನುವಂಥ ವಿಚಾರವನ್ನು ನಾವು ಇಲ್ಲಿ ವ್ಯಕ್ತಪಡಿಸಬೇಕಾಗ್ತದೆ. ಒಟ್ಟಾರೆಯಾಗಿ ಅಂತಾರಾಷ್ಟ್ರೀಯ ಸಂಬಂಧ ಅಂತಂದ್ರೆ ಏನು ಅಂತಂದ್ರೆ, ಇಲ್ಲಿ ಒಂದು ರಾಷ್ಟ್ರ ಹಲವಾರು ರಾಷ್ಟ್ರಗಳ ಜೊತೆಗೆ ಅಥವಾ ಹಲವಾರು ರಾಷ್ಟ್ರಗಳ ಜೊತೆಗೆ ಹೊಂದುವಂತಹ ಸಂಬಂಧವನ್ನು ನಾವು ಮುಖ್ಯವಾಗಿ ಅಂತಾರಾಷ್ಟ್ರೀಯ ಸಂಬಂಧ ಅನ್ನುವಂತಹ ಒಂದು ಅರ್ಥದೊಳಗೆ ನಾವು ಅದನ್ನು ವಿಶ್ಲೇಷಣೆಗೆ ಒಳಪಡಿಸ್ಬೋದು. ಇಲ್ಲಿ ಹಾಗಾದರೆ ಅಂತಾರಾಷ್ಟ್ರೀಯ ಸಂಬಂಧ ಅಂದರೆ ಏನು ಅನ್ನೋದನ್ನು ನಾವು ನೋಡಿದಾಗ ಸೀಮಿತ ಅರ್ಥದಲ್ಲಿ ಅಂತಾರಾಷ್ಟ್ರೀಯ ಸಂಬಂಧ ಅಂತಂದ್ರೆ
ನಮ್ಮ ನಾಯಕರು ಬೇರೆ ರಾಷ್ಟ್ರಗಳೊಂದಿಗೆ ಅಧಿಕೃತವಾಗಿ ನಡೆಸುವಂಥ ವ್ಯವಹಾರ ಅಂತ ನಾವು ಕರೀಬೋದು. ಅಂದರೆ ಇಲ್ಲಿ ಅಫಿಷಿಯಲ್ಸ್ ರಿಲೇಷನ್ಸ್ ಬಿಟ್ವೀನ್ ದಿ ಸ್ಟೇಟ್ಸ್ ಅಂತ ನಾವು ಕರಿತೀವಲ್ಲ. ಅಂದರೆ ನಮ್ಮ ನಾಯಕರು ಅಂದರೆ ಸರ್ಕಾರದ ಪ್ರಮುಖ ನಾಯಕರು, ಅದು ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಪ್ರೆಸಿಡೆಂಟ್ ಇರ್ಬೋದು, ಅಥವಾ ಯಾವುದೇ ಒಬ್ಬ ಮಂತ್ರಿ ಇರ್ಬೋದು, ಅಧಿಕಾರಶಾಹಿಗಳಿರ್ಬೋದು, ಇವರು ಬೇರೆ ರಾಷ್ಟ್ರಗಳ ಅಧಿಕಾರಶಾಹಿಗಳ ಜೊತೆಗೆ ಅಥವಾ ಅಲ್ಲಿಯ ನಾಯಕರ ಜೊತೆಗೆ ನಡೆಸುವಂಥ ವ್ಯವಹಾರವನ್ನು ನಾವು ಸೀಮಿತ ಅರ್ಥದೊಳಗೆ ನಾವೇನಂತ ಕರಿತೀವಿ ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಬಂಧ ಅನ್ನುವಂಥ ವಿಚಾರವನ್ನು ನಾವು ವ್ಯಕ್ತಪಡಿಸ್ಬೋದು. ಅಂದರೆ ಇದರ ಅರ್ಥ ಇಷ್ಟೇ, ಅಫಿಷಿಯಲ್ ರಿಲೇಷನ್ಸ್ ಬಿಟ್ವೀನ್ ದಿ ಸ್ಟೇಟ್ಸ್ ಅನ್ನುವಂಥ ಅರ್ಥಗಳನ್ನು ನಾವಿಲ್ಲಿ ವ್ಯಕ್ತಪಡಿಸ್ಬೋದು. ಇಲ್ಲಿ ಇನ್ನೂ ಒಂದು ಅಂಶವನ್ನು ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನುವಂತಹ ಪದವನ್ನು ಫಸ್ಟ್ ಟೈಮ್ ಆಗಿ ಬಳಕೆ ಮಾಡಿದಂಥ ವ್ಯಕ್ತಿ ಯಾರು ಅಂತಂದ್ರೆ ಅದು ಜರ್ಮಿ ಬೆಂಥಮ್. ನಂತರ ಹಲವಾರು ಅಂತಾರಾಷ್ಟ್ರೀಯ ತಜ್ಞರು ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಭಾಳಷ್ಟು ಅಧ್ಯಯನ ಮಾಡ್ತಾರೆ. ಹಲವಾರು ವಿಚಾರಗಳನ್ನು ಇಲ್ಲಿ ಅವರು ವ್ಯಕ್ತಪಡಿಸಿದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾದರೆ ವಿಶಾಲ ಅರ್ಥದೊಳಗೆ ನಾವು ಅಂತಾರಾಷ್ಟ್ರೀಯ ಸಂಬಂಧ ಅಂದರೆ ಏನು ಅನ್ನೋದನ್ನು ನಾವು ನೋಡಿದಾಗ, ಇದರಲ್ಲಿ ಎಲ್ಲ ರೀತಿಯ ವ್ಯವಹಾರಗಳು ಅಂದರೆ ಅಧಿಕೃತ ನಾಯಕರುಗಳ ನಡುವಿನ ನಡೆದಂತಹ ರಾಜ್ಯದ ಎಲ್ಲೆಗಳ ಹೊರಗಿನ ಎಲ್ಲ ವ್ಯವಹಾರಗಳು, ಎಲ್ಲ ಜನರು, ಸರಕುಗಳು ಮತ್ತು ಧೋರಣೆಗಳು, ಎಲ್ಲ ಚಟುವಟಿಕೆಗಳನ್ನು ಸಾಮಾನ್ಯವಾಗಿ ಅಂತಾರಾಷ್ಟ್ರೀಯ ಸಂಬಂಧ ಒಳಗೊಂಡಿರ್ತದೆ ಅನ್ನುವಂಥ ವಿಚಾರವನ್ನು ಇಲ್ಲಿ ನಾವು ವ್ಯಕ್ತಪಡಿಸ್ಬೋದು. ಅಂದರೆ ನಾಟ್ ಓನ್ಲಿ ಅಫಿಷಿಯಲ್ ರಿಲೇಷನ್ಸ್, ಈ ಸಾಮಾನ್ಯ ಜನರು ಕೂಡ ಬೇರೆ ದೇಶಗಳ ಜನರ ಜೊತೆಗೆ ರಾಜಕೀಯ ವ್ಯವಹಾರ ಇರ್ಬೋದು, ಆರ್ಥಿಕ ವ್ಯವಹಾರ ಇರ್ಬೋದು, ಸಾಮಾಜಿಕ ಇರ್ಬೋದು, ಸಾಂಸ್ಕೃತಿಕ ವ್ಯವಹಾರ ಇರ್ಬೋದು, ಎಲ್ಲವನ್ನೂ ಕೂಡ ಈ ಅಂತಾರಾಷ್ಟ್ರೀಯ ಸಂಬಂಧ ಒಳಗೊಂಡಿರ್ತದೆ ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ವ್ಯಕ್ತಪಡಿಸ್ಬೋದು. ನೋಡಿ, ಇಲ್ಲಿ ಸ್ಟ್ಯಾನ್ಲಿ ಹಾಫ್ಮನ್ ಒಂದು ಡೆಫಿನಿಷನನ್ನು ಕೊಡ್ತಾನೆ. ಏನು ಕೊಡ್ತಾನೆ ಅನ್ನೋದನ್ನು ನಾವು ನೋಡಿದಾಗ, ಪ್ರಪಂಚವು ಅನೇಕ ಪ್ರಮುಖ ಘಟಕಗಳಾಗಿ ವಿಂಗಡಣೆಯಾಗಿದೆ. ಈ ಪ್ರಮುಖ ಘಟಕಗಳ ಬಾಹ್ಯ ಧೋರಣೆಗಳು ಮತ್ತು ಬಲಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳು, ಕಾರ್ಯಚಟುವಟಿಕೆಗಳು ಅಂತಾರಾಷ್ಟ್ರೀಯ ಸಂಬಂಧಗಳ ವಿಷಯಕ್ಕೆ ಸಂಬಂಧಪಟ್ಟಿವೆ. ನೋಡಿ, ಪ್ರಪಂಚವು ಅನೇಕ ಪ್ರಮುಖ ಘಟಕಗಳಾಗಿ ವಿಂಗಡಣೆಯಾಗಿದೆ. ಈ ಪ್ರಮುಖ ಘಟಕಗಳ ಬಾಹ್ಯ ಧೋರಣೆಗಳು ಮತ್ತು ಬಲಕ್ಕೆ ಸಂಬಂಧಪಟ್ಟಂಥ ಎಲ್ಲ ಅಂಶಗಳು ಮತ್ತು ಕಾರ್ಯಚಟುವಟಿಕೆಗಳು ಅಂತಾರಾಷ್ಟ್ರೀಯ ಸಂಬಂಧದ ವಿಷಯಕ್ಕೆ ಸಂಬಂಧಪಟ್ಟಿವೆ ಅನ್ನೋದು ವಿಚಾರವನ್ನು ಇಲ್ಲಿ ಸ್ಟ್ಯಾನ್ಲಿ ಹಾಫ್ಮನ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ಅಂದರೆ ಇದರ ಅರ್ಥ ಇಷ್ಟೇ. ನೋಡಿ, ಜಗತ್ತಿನೊಳಗೆ ಸುಮಾರು 193ಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳು ಇರುವುದನ್ನು ನಾವಿಲ್ಲಿ ಗಮನಿಸ್ಬೋದು. ಇಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ಕೂಡ ದೇ ಹ್ಯಾವ್ ದೇರ್ ಓನ್ ಐಡಿಯಾಲಜಿ ಅಂತ ನಾವು ಕರಿತೇವೆ. ಆಮೇಲೆ ಅಥವಾ ತಮ್ಮದೇ ಆದಂಥ ಪಾಲಿಸಿಯನ್ನು ಹೊಂದಿರ್ತವೆ. ಅಮೇರಿಕಾ, ರಷ್ಯಾ, ಭಾರತ, ಚೈನಾ, ಜಪಾನ್ ಇರ್ಬೋದು, ಅಥವಾ ಇರಾನ್ ಇರ್ಬೋದು, ಇವೆಲ್ಲ ಬಹಳಷ್ಟು ರಾಷ್ಟ್ರಗಳು ತಮ್ಮದೇ ಆದಂತಹ ಒಂದು ಧೋರಣೆಗಳನ್ನು ಹೊಂದಿರ್ತವೆ, ಫಾರಿನ್ ಪಾಲಿಸಿಯನ್ನು ಹೊಂದಿರ್ತವೆ. ಅಂದರೆ ಯಾವ ರಾಷ್ಟ್ರ ಜೊತೆಗೆ ಯಾವ ರೀತಿ ಸಂಬಂಧವನ್ನು ಹೊಂದಬೇಕು, ಹೇಗೆ ಹೊಂದಬೇಕು ಅಷ್ಟೇ ಅಲ್ಲ, ಈ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ನಾವು ಗಮನಿಸಿದಾಗ ಜಗತ್ತಿನ ಕೆಲವು ರಾಷ್ಟ್ರಗಳು ಬಲಿಷ್ಠ ರಾಷ್ಟ್ರಗಳಾಗಿವೆ. ಆ ಬಲಿಷ್ಠ ರಾಷ್ಟ್ರಗಳು ಮುಖ್ಯವಾಗಿ ಏನಪ್ಪ ಅಂದರೆ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಗಮನದಲ್ಲಿಟ್ಕೊಂಡು ಬೇರೆ ರಾಷ್ಟ್ರಗಳ ಮೇಲೆ ತಮ್ಮದೇ ಆದಂಥ ಒಂದು ಪ್ರಭಾವವನ್ನು ಬೀರಲಿಕ್ಕೆ ಪ್ರಯತ್ನ ಪಡ್ತಾ ಇರೋದನ್ನು ನಾವು ಕಾಣ್ತೀವಿ. ನೋಡಿ, ಇವತ್ತಿನ ದಿವಸ ಅಮೇರಿಕಾ ಇಡೀ ಜಗತ್ತನ್ನು ಗೆಲ್ಲಬೇಕು ಅನ್ನುವಂತಹ, ಇಡೀ ಜಗತ್ತಿನ ಹಲವಾರು ರಾಷ್ಟ್ರಗಳ ಮೇಲೆ ತನ್ನದೇ ಆದಂಥ ಪ್ರಭಾವವನ್ನು ಬೀರಬೇಕು ಅನ್ನುವಂಥ ಆಶೆಯನ್ನು ಹೊಂದಿದೆ. ಅದೇ ರೀತಿ ಅದಕ್ಕೆ ವಿರುದ್ಧವಾಗಿ ರಷ್ಯಾ ಕೂಡ ಅಷ್ಟೇ ಶಕ್ತಿಶಾಲಿ ರಾಷ್ಟ್ರ. ಅದು ಕೂಡ ತನ್ನದೇ ಆದಂತಹ ಒಂದು ಐಡಿಯಾಲಜಿನ ಇಟ್ಕೊಂಡು ಬೇರೆ ರಾಷ್ಟ್ರಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಇರೋದನ್ನು ನಾವು ಕಾಣ್ತೀವಿ. ಇವತ್ತಿನ ಚೈನಾ ಕೂಡ ಭಾಳಷ್ಟು ಶಕ್ತಿಶಾಲಿ ರಾಷ್ಟ್ರ. ಅದು ಕೂಡ ಇಲ್ಲಿ ಏಷ್ಯಾದ ಬಹಳಷ್ಟು ರಾಷ್ಟ್ರಗಳು ಅಥವಾ ಬೇರೆ ರಾಷ್ಟ್ರಗಳಲ್ಲಿ ಕೂಡ ತನ್ನದೇ ಆದಂಥ ಒಂದು ಪ್ರಭಾವವನ್ನು ಇಲ್ಲಿ ಹೊಂದಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗಾಗಿ ಎಲ್ಲವೂ ಕೂಡ ಇದರ ವ್ಯಾಪ್ತಿಯಲ್ಲಿ ಬರ್ತವೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಸ್ಟ್ಯಾನ್ಲಿ ಹಾಫ್ಮನ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರೋದನ್ನು ನಾವಿಲ್ಲಿ ನೋಡ್ಬೋದು. ನೋಡಿ, ಇನ್ನೊಂದು ಭಾಳ ಪ್ರಮುಖವಾದಂಥ ವಿಚಾರ ಪಾಮರ್ ಆ್ಯಂಡ್ ಪರ್ಕಿನ್ಸ್ ಅಂತ. ಇವರೇನು ಹೇಳ್ತಾರೆ? ಪಾಮರ್ ಆ್ಯಂಡ್ ಪರ್ಕಿನ್ಸ್ ಇವರು ಅಂತಾರಾಷ್ಟ್ರೀಯ ಸಂಬಂಧಗಳು ಅಂದರೆ ಏನು ಅನ್ನೋದನ್ನು ಹೇಳ್ತಾರೆ. ನಾವು ಸ್ಥಿತ್ಯಂತರ ಗತಿಯಲ್ಲಿರುವ ಪ್ರಪಂಚದ ಸಮುದಾಯದ ಅಧ್ಯಯನವೇ ಅಂತಾರಾಷ್ಟ್ರೀಯ ಸಂಬಂಧ ಅಂತ ಹೇಳ್ತಾರೆ. ಸ್ಥಿತ್ಯಂತರ ಗತಿಯಲ್ಲಿರುವ ಪ್ರಪಂಚದ ಸಮುದಾಯದ ಅಧ್ಯಯನವೇ ಅಂತಾರಾಷ್ಟ್ರೀಯ ಸಂಬಂಧ ಅಂತ ಕರೀತಾರೆ. ಅಂದ್ರೆ ನೋಡಿ, ಸ್ಥಿತ್ಯಂತರ ಗತಿಯಲ್ಲಿರುವ ಅಂತ ಅಂದ್ರೆ ಇದರ ಅರ್ಥ ಇಷ್ಟೇ, ಜಗತ್ತು ಇವತ್ತಿನ ದಿವಸ ಅದು ಸ್ಟ್ಯಾಟಿಕ್ ಆಗಿಲ್ಲ, ಬದಲಾವಣೆ ಆಗ್ತಾ ಇದೆ.
ಜಗತ್ತಿನ ಹಲವಾರು ರಾಷ್ಟ್ರಗಳು ಮೊದಲು ಮತ್ತು ಎರಡನೇ ಮಹಾಯುದ್ಧದ ಪೂರ್ವದಲ್ಲಿದ್ದಂಥ ರಾಷ್ಟ್ರಗಳು ಮೊದಲು ಮತ್ತು ಎರಡನೇ ಮಹಾಯುದ್ಧದ ನಂತರ ಒಂದು ರಾಷ್ಟ್ರಗಳ ಒಂದು ಸ್ವರೂಪವನ್ನು ಅಥವಾ ಅವುಗಳ ಒಂದು ಶಕ್ತಿಯನ್ನು ಅಥವಾ ಅವುಗಳ ಸಾಮರ್ಥ್ಯವನ್ನು ಅವುಗಳು ಹೊಂದಿದಂಥ ಪ್ರಭಾವವನ್ನು ನಾವು ಅವಲೋಕನ ಮಾಡಿದಾಗ ಇಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಿರೋದನ್ನು ಕಾಣ್ತೀವಿ. ಒಂದು ಎಕ್ಸಾಂಪಲನ್ನು ಕೊಡಬೇಕು ಅಂದ್ರೆ ಇಂಗ್ಲೆಂಡ್ ಮೊದಲೇ ಎರಡನೇ ಮಹಾಯುದ್ಧದ ಸಂದರ್ಭದೊಳಗೆ ಬಹಳಷ್ಟು ಬಲಿಷ್ಠ ರಾಷ್ಟ್ರ ಆಗಿತ್ತು. ಬಟ್ ಇವತ್ತಿನ ದಿವಸ ಅದು ಬಹಳಷ್ಟು ಅಷ್ಟೊಂದು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿಲ್ಲ. ಆದರೆ ಚೈನಾ ಮೊದಲಿಗೆ ಅಷ್ಟೊಂದು ಶಕ್ತಿಶಾಲಿ ರಾಷ್ಟ್ರ ಆಗಿರಲಿಲ್ಲ, ಇವತ್ತಿನ ದಿವಸ ಬಹಳಷ್ಟು ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮಿರೋದನ್ನ ಕಾಣ್ತೇವೆ. ಭಾರತ ಮೊದಲಿಗೆ ಏನೂ ಇರಲಿಲ್ಲ, ಬಟ್ ಇವತ್ತಿನ ದಿವಸ ಅದು ಕೂಡ ತನ್ನ ಒಂದು ಮಿಲಿಟ್ರಿ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಂಡಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಹೀಗಾಗಿ ನಾವು ಟೋಟಲ್ ಆಗಿ ಅಂತಾರಾಷ್ಟ್ರೀಯ ವ್ಯವಸ್ಥೆಯಲ್ಲಿ ಏನೇ ಬದಲಾವಣೆಗಳಾಗ್ತಾ ಇರ್ತಾವೋ ಅವೆಲ್ಲವನ್ನು ಕೂಡ ನಾವಿಲ್ಲಿ ಅಧ್ಯಯನವನ್ನು ನಾವು ಮಾಡ್ಬೋದು ಅನ್ನುವಂಥ ವಿಚಾರವನ್ನು ನಾವಿಲ್ಲಿ ವ್ಯಕ್ತಪಡಿಸ್ಬೋದು. ಇಲ್ಲಿ ಅಂದರೆ ವಿಶ್ವವು ಅನೇಕ ರೀತಿಯ ಬದಲಾವಣೆಗೆ ಒಳಗಾಗಿರ್ತದೆ. ಕೆಲವು ಸಂದರ್ಭದಲ್ಲಿ ರಾಷ್ಟ್ರಗಳ ನಡುವೆ ಬಿಕ್ಕಟ್ಟು ಉಂಟಾಗ್ತು, ಅಸಹಕಾರ ಉಂಟಾಗ್ತು. ಹೀಗೆ ನಿರಂತರವಾಗಿ ಆ ಬದಲಾವಣೆಯನ್ನು ನಾವು ಗಮನಿಸಬೇಕಾಗ್ತದೆ. ಇವೆಲ್ಲವನ್ನು ಕೂಡ ನಾವು ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಅಭ್ಯಾಸ ಮಾಡ್ತೀವಿ. ಇವತ್ತಿನ ಅಮೇರಿಕ ರಷ್ಯಾದ ನಡುವೆ ಬಿಕ್ಕಟ್ಟಿರೋದನ್ನ ಕಾಣ್ತೀವಿ. ಭಾರತ ಚೈನಾದ ನಡುವೆ ಬಿಕ್ಕಟ್ಟಿರೋದನ್ನ ಕಾಣ್ತೀವಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಾಕಷ್ಟು ಬಿಕ್ಕಟ್ಟಿರೋದನ್ನು ನಾವು ಕಾಣ್ತೀವಿ. ಹೀಗೆ ಹಲವು ರಾಷ್ಟ್ರಗಳ ನಡುವೆ ಇಲ್ಲಿ ಬಿಕ್ಕಟ್ಟು ಸಂಘರ್ಷ ಇರೋದನ್ನ ಕಾಣ್ತೀವಿ. ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ನಡುವೆ, ಇರಾನ್ ಮತ್ತು ಇರಾಕ್ ನಡುವೆ, ಆಮೇಲೆ ಹೀಗೆ ಬೇರೆ ಇಲ್ಲಿ ಚೈನಾ ಮತ್ತು ಜಪಾನ್ ನಡುವೆ, ಭಾರತ ಮತ್ತು ಇತರ ಕೆಲವು ರಾಷ್ಟ್ರಗಳ ನಡುವೆ ಇಲ್ಲಿ ಸಾಕಷ್ಟು ಸಂಘರ್ಷ ಇರೋದನ್ನು ನಾವಿಲ್ಲಿ ಗಮನಿಸಬೇಕಾಗ್ತದೆ. ಅಷ್ಟೇ ಅಲ್ಲ, ಕೆಲವು ಸಂದರ್ಭದಲ್ಲಿ ಬರೀ ಸಂಘರ್ಷವನ್ನು ಅಷ್ಟೇ ಅಲ್ಲ, ಹಲವು ರಾಷ್ಟ್ರಗಳ ಜೊತೆಗೆ ಉತ್ತಮವಾದಂಥ ಸಂಬಂಧವನ್ನು ಕೂಡ ರಾಷ್ಟ್ರಗಳು ಹೊಂದಿವೆ. ಭಾರತ ಮತ್ತು ರಷ್ಯಾ ಇರ್ಬೋದು, ಭಾರತ ಮತ್ತು ಅಮೇರಿಕ ಇರ್ಬೋದು, ಭಾರತ ಮತ್ತು ಜಪಾನ್ ಇರ್ಬೋದು, ಭಾರತ ಮತ್ತು ಸೌದಿ ಅರೇಬಿಯಾ ಇರ್ಬೋದು. ಹೀಗೆ ಹಲವಾರು ರಾಷ್ಟ್ರಗಳ ಜೊತೆಗೆ ಉತ್ತಮವಾದಂಥ ಸಂಬಂಧವೂ ಕೂಡ ಇರೋದನ್ನ ಕಾಣ್ತೀವಿ. ಇಲ್ಲಿ ಇದರ ಅರ್ಥ ಇಷ್ಟೇ, ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಅಂತಂದರೆ ಕೇವಲ ರಾಷ್ಟ್ರಗಳ ನಡುವಿನ ಸಂಘರ್ಷ ಅಥವಾ ಬಿಕ್ಕಟ್ಟನ್ನು ಅಧ್ಯಯನ ಮಾಡೋದಷ್ಟೇ ಇಲ್ಲ, ನಾವು ಸಹಕಾರವನ್ನು ಕೂಡ ನಾವು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲ, ಇವತ್ತಿನ ದಿವಸ ರಾಷ್ಟ್ರಗಳು ತಮ್ಮ ಹಿತಾಸಕ್ತಿಯನ್ನು ರಕ್ಷಣೆ ಮಾಡಿಕೊಳ್ಳುವ ಸಲುವಾಗಿ ಬಹಳಷ್ಟು ಸಂಘ ಸಂಸ್ಥೆಗಳನ್ನು, ಬಹಳಷ್ಟು ಆರ್ಗನೈಜೇಷನ್ಸನ್ನು ಸ್ಥಾಪನೆ ಮಾಡಿಕೊಂಡಿರೋದನ್ನು ನಾವು ಕಾಣ್ತೀವಿ. ಫಾರ್ ಎಕ್ಸಾಂಪಲ್ ಆಗಿ ಸಾರ್ಕ್ ಇರ್ಬೋದು, ಏಷ್ಯಾನ್ ಇರ್ಬೋದು, ಹೀಗೆ ಅಥವಾ ಬ್ರಿಕ್ಸ್ ಅಂತ ನಾವು ಕರಿತೀವಲ್ಲ, ಈ ಬ್ರಿಕ್ಸ್ ಇರ್ಬೋದು. ಹೀಗೆ ಬಹಳಷ್ಟು ಸಂಘಟನೆಗಳು ಅಸ್ತಿತ್ವದಲ್ಲಿವೆ. ಇವುಗಳ ಉದ್ದೇಶ ಅಷ್ಟೇ, ಸದಸ್ಯ ರಾಷ್ಟ್ರಗಳ ಒಂದು ಹಿತಾಸಕ್ತಿಯನ್ನು ರಕ್ಷಣೆ ಮಾಡೋದು ಅಷ್ಟೇ ಅಲ್ಲ, ಆರ್ಥಿಕವಾಗಿ, ರಾಜಕೀಯವಾಗಿ, ಸಾಂಸ್ಕೃತಿಕವಾಗಿ ಸಂಬಂಧವನ್ನು ಹೊಂದುವುದು ಅಂತ. ಹೀಗೆ ಟೋಟಲ್ ಆಗಿ ರಾಷ್ಟ್ರಗಳ ನಡುವೆ ಉಂಟಾಗುವಂತಹ ಎಲ್ಲ ಒಂದು ಅಂಶವನ್ನು ನಾವು ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ನಡುವೆ ಇಲ್ಲಿ ಅಭ್ಯಾಸ ಮಾಡ್ತೀವಿ ಅನ್ನೋದು ವಿಚಾರವನ್ನು ವ್ಯಕ್ತಪಡಿಸ್ಬೋದು. ಇನ್ನೊಂದು ಹೇಳ್ತಾರೆ ನೋಡಿ, ಕ್ವಿನ್ಸಿ ರೈಟ್ ಏನು ಹೇಳ್ತಾನೆ, ಬಲಯುತ ರಾಷ್ಟ್ರಗಳ ನಡುವಿನ ಸಂಬಂಧವೇ ಅಂತಾರಾಷ್ಟ್ರೀಯ ಸಂಬಂಧ ಅಂತ ಹೇಳ್ತಾನೆ. ಅಂದ್ರೆ ರಿಲೇಷನ್ ಬಿಟ್ವೀನ್ ಪವರ್ಫುಲ್ ಸ್ಟೇಟ್ಸ್ ಅಂತ ಕರೀತಾನೆ. ಇಲ್ಲಿ ಈತನ ಒಂದು ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ವಿಚಾರವನ್ನು ನಾವು ಗಮನಿಸಿದಾಗ ಅವ ನ್ಯಾರೋ ಸೆನ್ಸ್ನೊಳಗೆ ಯೂಸ್ ಮಾಡ್ತಾನೆ. ಅಂದ್ರೆ ಅಂತಾರಾಷ್ಟ್ರೀಯ ಸಂಬಂಧಗಳ ಅಧ್ಯಯನ ಕೇವಲ ಏನಪ್ಪ ಅಂದ್ರೆ ಬಲಯುತ ರಾಷ್ಟ್ರಗಳು, ಅಮೇರಿಕಾ, ಇಂಗ್ಲೆಂಡ್, ಫ್ರಾನ್ಸ್, ಜರ್ಮನಿ, ಜಪಾನ್, ರಷ್ಯಾ, ಚೈನಾ, ಹೀಗೆ ಕೆಲವು ಬಲಯುತ ರಾಷ್ಟ್ರಗಳು. ಅಂದರೆ ಜಗತ್ತಿನೊಳಗೆ 90% ಏನಪ್ಪ ಅಂದ್ರೆ ಬಲಯುತ ರಾಷ್ಟ್ರಗಳಿಲ್ಲ, ಕೇವಲ ಒಂದು 10% ಮಾತ್ರ ಬಲಯುತ ರಾಷ್ಟ್ರಗಳಿವೆ. ಆತನ ಪ್ರಕಾರ ಆತ ಒಂದು ಏನಪ್ಪ ಅಂದ್ರೆ ಸೀಮಿತ ಅರ್ಥದೊಳಗೆ ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ವಿಚಾರವನ್ನು ವಿಶ್ಲೇಷಣೆಗೆ ಮಾಡ್ತಾ ಇರೋದನ್ನ ಕಾಣ್ತೀವಿ. ಬಟ್ ಅದು ಏನಪ್ಪ ಅಂದ್ರೆ ವೈಯಕ್ತಿಕವಾಗಿ ಹೇಳಬೇಕಂದ್ರೆ ಅದು ತಪ್ಪಾದಂಥ ಸಂಗತಿ. ಬರೀ ಬಲಯುತ ರಾಷ್ಟ್ರ ಇಲ್ಲ, ಬಲಹೀನ ರಾಷ್ಟ್ರಗಳ ಒಂದು ಅಧ್ಯಯನವನ್ನು ಮಾಡೋದು ಕೂಡ ಇಲ್ಲಿ ಅಂತಾರಾಷ್ಟ್ರೀಯ ಸಂಬಂಧದ ಪ್ರಮುಖವಾದಂಥ ಉದ್ದೇಶ ಅನ್ನೋದು ವಿಚಾರವನ್ನು ನಾವು ವ್ಯಕ್ತಪಡಿಸ್ಬೋದು. ಇದಿಷ್ಟು ಅಂತಾರಾಷ್ಟ್ರೀಯ ಸಂಬಂಧಗಳ ಒಂದು ಅರ್ಥ ಮತ್ತು ಅದರ ವ್ಯಾಖ್ಯೆಗಳ ಬಗ್ಗೆ ನಾನು ಇದುವರೆಗೆ ತಮ್ಮ ಮುಂದೆ ನನ್ನ ಕೆಲವು ವಿಚಾರವನ್ನು ವ್ಯಕ್ತಪಡಿಸಿದೆ. ಧನ್ಯವಾದಗಳು.